ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ಕಮಲ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇದು ಹಬ್ಬದ 3ನೆಯ ದಿನ, ಮಂಗಳವಾರ ದಿನ ಆಗಿರುತ್ತೆ. ನಾನು ತಿಂಡಿಗೆ ಉಪ್ಪಿಟ್ಟು ಮಾಡ್ತಾಯಿದ್ದೀನಿ. ಹಾಗೆ ನಮ್ಮ ಅತ್ತಿಗೆ ಮತ್ತು ರಾಧಾ ಪಾತ್ರೆ ಎಲ್ಲ ತೊಳ್ಕೊಳ್ತಾ ಇದ್ದಾರೆ. ಹಾಗೆಯೇ ರಾಧಾ ಅವರ ಆಂಟಿ ಬೀಗ್ರೂಟಕ್ಕೆ ಹೇಳಿದ್ರಲ್ಲ, ಅಲ್ಲಿಗೆ ಎಲ್ಲರೂ ಹೊರಡ್ತಾ ಇದ್ದೀವಿ. ನನ್ನ ಹಸ್ಬೆಂಡು ಸ್ವಲ್ಪ ಕೆಲಸ ಇದೆ ಅಂತ ಹೋದರು. ಮಕ್ಕಳು ಸ್ಕೂಲು ಮತ್ತು ಮಂಜು ಟ್ಯೂಷನ್ಗೆ ಹೋಗಿದ್ದಾನೆ. ನಾನು ಮತ್ತು ನಮ್ಮ ಅತ್ತಿಗೆ, ನಮ್ಮ ಮಾವ, ನನ್ನ ಮೈದ್ನ, ನನ್ನ ಓರ್ಗಿತ್ತಿ, ಇಬ್ಬರು ಮಕ್ಕಳು ದೀಕ್ಷೆ ಮತ್ತು ಚೆರಿ ಹೊರಡ್ತಾ ಇದ್ದೀವಿ. ರಾಧಾ ಮತ್ತು ಹರೀಶ್ ಅವರು ಹೊರಡ್ತಾರೆ ಅಂತ ಅಂದ್ಕೊಂಡಿದ್ವಿ. ನಾವು ಇಲ್ಲೇ ಇದ್ದು ಅಡುಗೆ ಮಾಡೋಣ ಅಂತ. ಆದರೆ ನಾವೆಲ್ಲರೂ ಹೊರಡೋ ಪ್ಲ್ಯಾನ್ ಆಯಿತು. ಸರಿ ಹೋಗಿದ್ದೆ ಬಂದುಬಿಟ್ಟು ಎಲ್ಲರೂ ಆಮೇಲೆ ಅಡುಗೆ ಮಾಡೋಣ ಅಂತ ಅಂದ್ಬಿಟ್ಟು ಎಲ್ಲರೂ ತಿಂಡಿ ತಿಂದ್ಕೊಂಡು ಹೊರಟ್ವಿ. ಅವರು ಬೀಗ್ರೂಟನ್ನು ಹೊಸ್ಲು ಮಾರಮ್ಮ ದೇವಸ್ಥಾನದಲ್ಲಿ ಇಟ್ಕೊಂಡಿದ್ರು. ಅಲ್ಲಿಗೆ ಹೊರಡ್ತಾ ಇದ್ದೀವಿ. ಹೋಗಿ ಕುತ್ಕೊಂಡಿದ್ವಿ ಸ್ವಲ್ಪ ಹೊತ್ತು. ಆಮೇಲೆ ಫಸ್ಟು ಪೂಜೆ ಮಾಡಿಸ್ಕೊಂಡು ಬಂದುಬಿಡೋಣ ಅಂತ ರಾಧಾ ನಾನು ಪೂಜೆ ಮಾಡಿಸೋದಕ್ಕೆ ಬಂದ್ವಿ. ಇಲ್ಲಿ ತಾಯಿ ಹೊಸಲು ಮಾರಮ್ಮ ದೇವಿಯ ದರ್ಶನ ಚೆನ್ನಾಗಾಯಿತು. ಪೂಜೆ ಮಾಡಿಸ್ಕೊಂಡು ಬಂದ್ವಿ. ಎಲ್ಲರೂ ಫೋಟೋ ತೆಗೆಸ್ಕೊಳ್ತಾ ಇದ್ರು. ನಾವು ಕೂಡ ಫೋಟೋ ತೆಗೆಸ್ಕೊಳ್ಳೋಣ ಅಂತ ಅಂದ್ಬಿಟ್ಟು ತೆಗೆಸ್ಕೊಳ್ತಾ ಇದ್ವಿ. ಹುಡುಗ ಹುಡುಗಿ ಜೋಡಿ ತುಂಬ ಚೆನ್ನಾಗಿದೆ ಅಲ್ವಾ? ಇದೇ ರೀತಿ 100 ವರ್ಷ ಸುಖವಾಗಿ ಚೆನ್ನಾಗಿ ನೆಮ್ಮದಿಯಾಗಿ ಬಾಳಲಿ ಅಂತ ಹಾರೈಸಿ ನಾವು ಊಟಕ್ಕೆ ಅಂತ ಹೊರಟ್ವಿ. ಮಕ್ಕಳೆಲ್ಲ ಆಮೇಲೆ ಕೂತ್ಕೊಳ್ತೀವಿ, ಇವಾಗ ಕೂತ್ಕೊಳ್ಳಲ್ಲ ಅಂತ ಆಟ ಆಡೋಕ್ಕೆ ಮಕ್ಕಳು ಸಿಕ್ಕಿದ್ರಲ್ಲ, ಅಲ್ಲಿಗೆಲ್ಲ ಆಟ ಆಡೋಕ್ಕೆ ಹೊರಟ್ರು. ಸರಿ ಅಂತ ಹೇಳಿ ಊಟಕ್ಕೆ ಕೂತ್ಕೊಂಡ್ವಿ. ಊಟ ಮಾತ್ರ ತುಂಬಾ ರುಚಿಯಾಗಿತ್ತು. ಹಾಗೆಯೇ ನಾವು ಕೂಡ ಊಟ ಮಾಡಿಕೊಂಡು ಸ್ವಲ್ಪ ಹೊತ್ತು ಅಲ್ಲೇ ಕೂತಿದ್ದು ಆಮೇಲೆ ಮನೆ ಕಡೆಗೆ ಹೊರಟ್ವಿ. ಹಾಗೆಯೇ ಮನೆಗೆ ಬಂದ ತಕ್ಷಣ ಸ್ವಲ್ಪ ಫೋಟೋ ತೊಗೊಂಡ್ವಿ. ಹಾಗೆ ಮಾತಾಡ್ತಾ ಕೂತಿದ್ವಿ. ಇವಾಗ ತಾನೇ ಬೀಗ್ರು ಟೈಮ್ ಮುಗಿಸ್ಕೊಂಡು ಬಂದು ಇಲ್ಲೆಲ್ಲ ಕೂತಿದ್ವಿ. ಮಕ್ಕಳೆಲ್ಲ ಆಟ ಆಡ್ತಾ ಇದ್ದಾರೆ ನೋಡಿ. ಇಲ್ಲಿ ಇದೇ ತಾನೇ ಬಂದ್ವಿ. ರಾಧಾ ಇಲ್ಲೇ ಕೂತವಳೆ. ಇಲ್ಲಿ ಸೌಮ್ಯ ಅವಳು ಇರಲಿಲ್ಲ, ಇವಾಗ ಬಂದು ಕೂತವಳೆ. ಇಲ್ಲಿ ನೋಡಿ ಟುಮ್ ಹೆಂಗೆ ಓಡೋಗ್ತಿದೆ. ಸರಿ, ಇವಾಗ ಅಡುಗೆ ಮಾಡಬೇಕು, ಆಮೇಲೆ ಸಿಗ್ತೀನಿ, ಬಾಯ್. ನಮ್ಮ ಹಸ್ಬೆಂಡು ತಲೆಕಾಲು ತಂದಿದ್ರು, ಮಟನ್ ಏನು ತಂದಿರಲಿಲ್ಲ. ಅದನ್ನೇ ಅಡುಗೆ ಮಾಡಿ ಎಲ್ಲರೂ ಕೂಡ ಊಟ ಮಾಡ್ತಾಯಿದ್ದಾರೆ. ನಾವೆಲ್ಲರೂ ಕೂಡ ಊಟ ಮಾಡಿಕೊಂಡು ಎಲ್ಲಡಿಕೆ ಹಾಕ್ಕೊಂಡು ಸ್ವಲ್ಪ ಹೊತ್ತು ಮಾತಾಡಿ ಆಮೇಲೆ ಹೋಗಿ ಮಲ್ಕೊಂಡ್ವಿ. ಇದಾಗಿತ್ತು ಇವತ್ತಿನ ವಿಡಿಯೋ. ಫ್ರೆಂಡ್ಸ್, ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿಲ್ಲ ಅವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಮತ್ತು ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.